ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ TET ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವೀಡಿಯೋಸ್ನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಸೊ ನೀವು ಯಾರೆಲ್ಲ ವಾಚ್ ಮಾಡಿಲ್ಲ ಅವೆಲ್ಲ ವೀಡಿಯೋಸ್ನ ವಾಚ್ ಮಾಡಿ. ಖಂಡಿತ ನೆಕ್ಸ್ಟ್ ಬರ್ತಕ್ಕಂಥ TET ಎಕ್ಸಾಮಿಗೆ 100% ಹೆಲ್ಪ್ ಆಗುತ್ತೆ ನಿಮಗೆ. ಸೊ ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ಡಿಫ್ರೆಂಟ್ ಸ್ಟೇಟ್ಸಲ್ಲಿ ಬಂದಿರೋ TET ಪ್ರಶ್ನೆಗಳನ್ನು ಯಾವ ರೀತಿ ಆನ್ಸರ್ ಮಾಡೋಂಥ ಕ್ವಶನ್ಸ್ನ ಅನಾಲಿಸಿಸ್ ಮಾಡ್ತಾ ಹೋಗಿದ್ದೀವಿ. ನೀವೇನಾದರೂ ಸಿಲೆಬಸ್ ವೈಸು, ಟಾಪಿಕ್ ವೈಸು ಕ್ಲಾಸಸ್ ಬೇಕು, ಬರೀ TET ಅಷ್ಟೇ ಅಲ್ಲ, ಮುಂದೆ ಬರ್ತಕ್ಕಂಥ GPSTR, HSTRಗೆ ಹೆಲ್ಪ್ ಆಗಬೇಕು ಅಂದರೆ ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ TET ಪೇಪರ್ ಫಸ್ಟು, ಪೇಪರ್ ಸೆಕೆಂಡಿಗೆ ಸಂಬಂಧಪಟ್ಟಂತೆ ಸಿಲೆಬಸ್ ವೈಸು, ಟಾಪಿಕ್ ವೈಸು ಕ್ಲಾಸಸ್ ಸಿಗ್ತವೆ. ಹಾಗೆ ಅದೇ ನಿಮ್ಮ ಮೊಬೈಲ್ ಆ್ಯಪಲ್ಲಿ ಏನಾದ್ರು PDO, VA ಎಕ್ಸಾಮು, ಲ್ಯಾಂಡ್ ಸರ್ವೇಲು, ಬೀಟ್ ಫಾರೆಸ್ಟ್ರಿ ಎಕ್ಸಾಮ್ ಅಪ್ಲಿಕೇಶನ್ ಹಾಕಿದರೆ ಆ ಕೋರ್ಸಸ್ ಕೂಡ ಆನ್ಲೈನಲ್ಲಿ ಅವೈಲೇಬಲ್ ಇದೆ. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಬನ್ನಿ ಅಂತ ಹೇಳ್ತಾ, ಸೊ ಈ ಕ್ಲಾಸಲ್ಲೂ ಕೂಡ ಬೇರೆ ಬೇರೆ ರೀತಿಯಾದ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಕ್ವಶನ್ ಏನಿದೆ ಅಂತ ನೋಡ್ತಾ ಬನ್ನಿ. ಇಲ್ಲಿ 40% ಆಫ್ ಎ ನಂಬರ್ ಈಸ್ 600, ದೆನ್ ದ ನಂಬರ್ ಈಸ್ ಅಂತ ಕೇಳಿದ್ದಾನೆ. ಯಾವುದೋ ಒಂದು ಸಂಖ್ಯೆಯ 40% ಭಾಗ 600 ಆಗಿದೆ, ಹಾಗಾದರೆ ಆ ಸಂಖ್ಯೆ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾನೆ. ಯಾವುದೋ ಒಂದು ನಂಬರ್ ಇದೆ, ಅದರ 40% 600 ಆಗುತ್ತೆ ಅಂದರೆ ಆ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ. ವೆರಿ ಸಿಂಪಲ್. ಒಂದು ಸಂಖ್ಯೆಯ 40%ಗೆ 600 ಆಗುತ್ತೆ ಅಂದಮೇಲೆ ಆ ಸಂಖ್ಯೆ ಬೇಕಂದ್ರೆ 100% ಲೆಕ್ಕ ಮಾಡ್ಕೋಬೇಕಷ್ಟೆ. 40%ಗೆ 600 ಆಗಿದೆ ಅಂದರೆ ಆ ನಂಬರ್ ಕಂಪ್ಲೀಟ್ ನಂಬರ್ ಬೇಕಂದ್ರೆ ಅದು 100% ಅಂತ ಅರ್ಥ. 40%ಗೆ 600 ಅಂದರೆ 100% ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ಇಲ್ಲಿ 22 40, 25 100 ಕ್ಯಾನ್ಸಲ್ಲು, 2 3 6, 2 0 ಪಕ್ಕ ಬರ್ಕೊಳ್ರಿ. 300 × 5 ಅಂದರೆ 1500 ಆಗುತ್ತೆ. ಆ ಸಂಖ್ಯೆ 1500 ಆಗಿರುತ್ತೆ. ಆಪ್ಷನ್ 3 ಇದಕ್ಕೆ ಸರಿ ಉತ್ತರ ಆಗಿರುತ್ತೆ. ಕ್ಲಿಯರಾ? ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಮುಂದಿನ ಕ್ವಶನ್ನು, ಸ್ಕ್ವೇರ್ ರೂಟ್ ಆಫ್ 576 - 2 ಕ್ಯೂಬ್ ಈಕ್ವಲ್ ಟು ಎಷ್ಟು ಬರುತ್ತೆ? ಇನ್ನು ಸಿಂಪ್ಲಿಫೈ ಮಾಡಿದರೆ 576ಕ್ಕೆ ವರ್ಗಮೂಲ, ಆಮೇಲೆ 2ಕ್ಕೆ ಘನವನ್ನು ಕಂಡುಹಿಡಿದು ಸಿಂಪ್ಲಿಫೈ ಮಾಡಿದರೆ 576ರ ವರ್ಗಮೂಲ 24 ಬರುತ್ತೆ. ಸ್ಕ್ವೇರ್ ರೂಟ್ ಆಫ್ 576 ಅಂದರೆ 24 -2 ಕ್ಯೂಬ್ ಅಂದರೆ 2ನ್ನ 3 ಬಾರಿ ಗುಣಿಸಿದಾಗ 8 ಬರುತ್ತೆ. ಮತ್ತು ನೀವು 2 ಕ್ಯೂಬ್ ಅಂದರೆ 6 ಬರೆಯೋಂಗಿಲ್ಲ, 2ನ್ನ 3 ಬಾರಿ ಹಾಕ್ಕೊಂಡು ಗುಣಾಕಾರ ಮಾಡಬೇಕು. 2 × 2 4, 4 × 2 8 ಬರುತ್ತೆ. ಸೊ 24ರ 8 ಕಳೆದಾಗ ನಮಗೆ ಸಿಗೋ ಆನ್ಸರು 16 ಬರುತ್ತೆ. 16 ಅನ್ನೋದು 3ನೇ ಆಪ್ಷನಲ್ಲಿ ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಗೊತ್ತಾಯ್ತಾ? ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ ಏನಿದೆ ಅಂತ. Suresh studies from 8:15 PM to 9:30 PM. The total time he studies in minutes is. ಸುರೇಶ್ ರಾತ್ರಿ 8:15ರಿಂದ 9:30ವರೆಗೂ ಅಧ್ಯಯನ ಮಾಡ್ತಾನೆ ಅಂದಮೇಲೆ ಅವನು ಅಧ್ಯಯನ ಮಾಡಿದ ಒಟ್ಟು ಸಮಯ ಎಷ್ಟು ಅಂತ. ವೆರಿ ಸಿಂಪಲ್. ರಾತ್ರಿ 8 ಗಂಟೆ 15 ನಿಮಿಷದಿಂದ 9 ಗಂಟೆ 30 ನಿಮಿಷದವರೆಗೂ ಓದಿದ್ದಾನೆ ಅಂದರೆ ಎಷ್ಟು ಮಿನಿಟ್ಸ್ ಓದಿದ್ದಾನೆ ಅಂತ ಕೇಳಿದ್ದಾನೆ. ಅವನು ಸ್ಟಡಿ ಮಿನಿಟ್ಸ್ ಎಷ್ಟು ಅಂತ. 9:30ರಲ್ಲಿ 8:30ನ ಮೈನಸ್ ಮಾಡಿದಾಗ 9 8 ಕಳೆದ್ರೆ 1, 30ಗೆ 15 ಕಳೆದ್ರೆ 15 ಬರುತ್ತಲ್ಲ. 1 ಗಂಟೆ 15 ನಿಮಿಷ ಓದಿದ್ದಾನೆ ಅಂತ. 1 ಗಂಟೆಗೆ 60 ನಿಮಿಷ ಪ್ಲಸ್ 15 ನಿಮಿಷ ಅಂದರೆ ಟೋಟಲಿ ಅವನು ಓದಿದ್ದು ಎಷ್ಟು ಅಂದರೆ 75 ನಿಮಿಷ ಓದಿರ್ತಾನೆ ಅಂತ. 1/4 ಗಂಟೆ ಓದಿದ್ದಾನೆ. 1 ಗಂಟೆಗೆ 15 ನಿಮಿಷ, 60 ನಿಮಿಷ, 1/4 ಗಂಟೆಗೆ 15 ನಿಮಿಷ ಅಂದರೆ ಟೋಟಲಿ ಅವನ ಸ್ಟಡಿ ಮಿನಿಟ್ಸ್ ಎಷ್ಟು ಅಂದರೆ 75 ಮಿನಿಟ್ಸ್ ಆಗುತ್ತೆ. 4th ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬರೋಣ. ಅಟ್ ವಾಟ್ ರೇಟ್ ಪರ್ ಆ್ಯನಮ್ ವಿಲ್ ಎ ಪ್ರಿನ್ಸಿಪಲ್ ಟ್ರಿಬಲ್ಸ್ ಇನ್ 20 years ಅಂತ ಇದೆ. ಯಾವ ವಾರ್ಷಿಕ ಬಡ್ಡಿಯ ದರದಲ್ಲಿ 20 ವರ್ಷಗಳಲ್ಲಿ ಮೊಬಲಗು 3 ಪಟ್ಟು ಆಗುತ್ತದೆ ಅಂತ. ನೋಡ್ರಿ, ನಾವು ಒಂದಿಷ್ಟು ಸಾಲ ತಗೊಂಡಿದ್ದೀವಿ ಅಥವಾ ಸಾಲ ಕೊಟ್ಟಿದ್ದೀವಿ ಅಂದ್ಕೊಂಡ್ರೆ, ಸೊ ಅದು 20 ವರ್ಷಗಳಲ್ಲಿ 3 ಪಟ್ಟು ಆಗಲಿಕ್ಕೆ ನಾವು ತಗೊಂಡಿರೋ ಸಾಲ ಅಥವಾ ನಾವು ಕೊಟ್ಟಿರೋ ಸಾಲ 20 ವರ್ಷಕ್ಕೆ ಅದರ 3 ಪಟ್ಟು ಆಗಬೇಕು ಅಸಲು ಬಡ್ಡಿ ಸೇರಿ ಅಂದರೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇರಬೇಕು ಅಂತ ಕೇಳಿದ್ದಾನೆ. ಸೊ ನೋಡಿರಿ, ಈ ಕ್ವಶನ್ಗೆ ಸಿಂಪಲ್ ಕಂಡುಹಿಡಿಬೇಕು. ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿಬೇಕಂದ್ರೆ ಈ 3 ಪಟ್ಟು ಟ್ರಿಪಲ್ ಅಂತ ಕೊಟ್ಟಿದ್ದಾನೆ. 3 ಪಟ್ಟು ಅಂದರೆ 3ರಲ್ಲಿ 1 ಕಡಿಮೆ ಮಾಡಿರಿ 2 ಬರುತ್ತಲ್ಲ. ಸೊ ಹಾಗಾಗಿ ಮೇಲ್ಗಡೆ 200 ಬರ್ಕೊಂಡು ಡಿವೈಡ್ ಬೈ ಕೆಳಗಡೆ ಟಿ ಅಂತ ಬರ್ಕೊಂಡ್ರೆ ಡೈರೆಕ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿಬೋದು. ಈ ಥರ 3 ಪಟ್ಟು 2 ಪಟ್ಟು 4 ಪಟ್ಟು ಅಂತ ಕೊಟ್ಟರೆ, ನೋಡ್ರಿ 2 ಪಟ್ಟು ಅಂತ ಕೊಟ್ಟರೆ 100 ಅಂತ ಬರಿಬೇಕು.
3 ಪಟ್ಟು ಅಂದರೆ 200 ಬರಿಬೇಕು, 4 ಪಟ್ಟು ಅಂತ ಕೊಟ್ಟರೆ 300 ಬರಿಬೇಕು, 5 ಪಟ್ಟು ಅಂತ ಕೊಟ್ಟರೆ 400 ಬರಿಬೇಕು, 6 ಪಟ್ಟು ಅಂದರೆ 1 ಕಡಿಮೆ ಮಾಡಿ 500 ಬರಿಬೇಕು. ಸೊ ಇಲ್ಲಿ 3 ಪಟ್ಟು ಅಂತಿರೋದ್ರಿಂದ 200/t ಹಾಕೊಂಡು ಸಿಂಪ್ಲಿಫೈ ಮಾಡಿದರೆ ಸೊ ಬಡ್ಡಿಯ ದರ ಎಷ್ಟು ಅಂತ ಸಿಗುತ್ತೆ. 200 ಮೇಲ್ಗಡೆ ಬರ್ಕೊಂಡು ಟಿ ಅಂದರೆ ಟೈಮ್ 20 ವರ್ಷ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ. ಅಂದರೆ 20 1 20, 20 200 ಕ್ಯಾನ್ಸಲ್ ಆಗಿ ಬಡ್ಡಿಯ ದರ 10% ಇರುತ್ತೆ. 10% ಬಡ್ಡಿಯ ದರದ ಪ್ರಕಾರ ಒಂದು ಅಮೌಂಟು 20 ವರ್ಷಕ್ಕೆ 3 ಪಟ್ಟು ಆಗುತ್ತೆ ಅಂತ ಹೇಳ್ಬೋದು. ಸೊ 10% ಇಲ್ಲಿ ಫಸ್ಟ್ ಆಪ್ಷನಲ್ಲಿ ಇದೆ. ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಕ್ವಶನ್ ಬರೋಣ. If a laddu weight 50 gram, the number of laddus in 1 kg is ಅಂತ ಕೇಳಿದಾನೆ. ನೋಡ್ರಿ, ಒಂದು ಲಡ್ಡುನ ತೂಕ 50 ಗ್ರಾಮ್ ಇದೆ. ಒಂದು ಲಡ್ಡುನ ತೂಕ 50 ಗ್ರಾಮ್ ಇದೆ ಅಂದರೆ 1 kg ಎಷ್ಟು ಲಡ್ಡುಗಳು ಸಿಗ್ತವೆ ಅಥವಾ ಎಷ್ಟು ಲಡ್ಡುಗಳು ಆಗ್ತವೆ ಅಂತ ಕೇಳಿದಾನೆ. ಸೊ ನೋಡ್ರಿ, 1 kg ಅಂದರೆ ಎಷ್ಟು ಗ್ರಾಮ್ ಅಂದರೆ 1000 ಗ್ರಾಮಿಗೆ 1 kg ಅಂತ ಕರಿತೀವಿ. ಹಾಗಾದರೆ ಒಂದು ಲಡ್ಡು 50 ಗ್ರಾಮ್ ಇದೆ ಅಂದರೆ 1000 ಗ್ರಾಮಿಗೆ ಎಷ್ಟು ಲಡ್ಡುಗಳು ಬರ್ತವೆ ಅಂದರೆ ಇಟ್ಸ್ ವೆರಿ ಕ್ಲಿಯರ್. ನೋಡ್ರಿ, 1000 ಗ್ರಾಮನ್ನು ನಾವು 50ರಿಂದ ಡಿವೈಡ್ ಮಾಡಿದರೆ ಸೊ 50 ಗ್ರಾಮ್ ನಾವು ಎಷ್ಟು ಲಡ್ಡುಗಳಾಗ್ತವೆ ಅಂತ ಸಿಗುತ್ತೆ. 51 52 100 0 ಪಕ್ಕ ಬರ್ಕೊಂಡ್ರೆ ಟೋಟಲಿ 1 kgಗೆ ಎಷ್ಟು ಬರ್ತವೆ ಅಂದರೆ 20 ಲಡ್ಡುಸ್ ಬರ್ತವೆ. ನೋಡ್ರಿ, ಒಂದು ಲಡ್ಡು 50 ಗ್ರಾಮ್ ಇದೆ ಅಂದರೆ 1 kgಗೆ ಎಷ್ಟು ಲಡ್ಡುಸ್ ಬರ್ತವೆ ಅಂದರೆ 20 ಲಡ್ಡುಗಳು ಬರ್ತವೆ. ಒಂದು ಲಡ್ಡುಗೆ 50 ಗ್ರಾಮ್ ಆದರೆ 20 ಲಡ್ಡುಗೆ 1000 ಗ್ರಾಮ್ ಆಗುತ್ತೆ, ಅದು 1 kg ಆಗುತ್ತೆ. 20 ಸೆಕೆಂಡ್ ಆಪ್ಷನಲ್ಲಿದೆ. ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಓಕೆನಾ, ನೆಕ್ಸ್ಟ್ ಬರೋಣ. ನೋಡಿ, ಒಂದು ಸ್ವಲ್ಪ ಇದು ಪೇಪರ್ ಸೆಕೆಂಡಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ. ಇಫ್ log 2 = x ಅಂತ ಕೊಟ್ಟಿದ್ದಾನೆ, log 3 = y ಅಂತ ಕೊಟ್ಟಿದ್ದಾನೆ, log 5 = z ಅಂತ ಕೊಟ್ಟಿದ್ದಾನೆ, log 8 ಕ್ಯೂಬ್ ರೂಟ್ ಆಫ್ 45 ಇದರ ಬೆಲೆ ಎಷ್ಟು ಅಂತ ಕೇಳಿದ್ದಾನೆ. log 8 × ಕ್ಯೂಬ್ ರೂಟ್ ಆಫ್ 45 ಇದೆಯಲ್ಲ, ನೋಡ್ರಿ, ಲಾಗರಿದಮಿಕ್ ಪ್ರಾಪರ್ಟೀಸ್ ನಮಗೆ ಗೊತ್ತಿರಬೇಕು. log 8 × ಕ್ಯೂಬ್ ರೂಟ್ ಆಫ್ 45 ಅಂತ ಇಲ್ಲಿ ಏನಿಲ್ಲ ಅಂದರೆ ಸಿಂಬಲ್ ಇವೆರಡರ ನಡುವೆ ಇಂಟು ಇದೆ ಅಂತ ಹಾಕಂತೀನಿ. ಸೊ ನಿಮಗೆ ಲಾಗರಿದಮಿಕ್ ಪ್ರಾಪರ್ಟೀಸ್ ಗೊತ್ತಿರಬೇಕು. ಲಾಗ್ ಎಮ್ ಎನ್ ಅನ್ನು ನಾವೇನು ಬರಿತೀವಿ ಅಂದರೆ ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಅಂತ ಬರಿತೀವಿ. ಇದು ಲಾಗರಿದಮಿಕ್ ಪ್ರಾಪರ್ಟಿ 1. ಸೊ ಈ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ಇದಕ್ಕೆ ಆನ್ಸರ್ ಮಾಡೋದಾದ್ರೆ ಇದು ಎಮ್ ಇದು ಎನ್ ಅಂತ ತಗೊಂಡ್ರೆ ಇದನ್ನ ಸಪ್ರೇಟ್ ಮಾಡ್ಬೋದು. ಲಾಗ್ ಎಮ್ ಅಂದರೆ 8 ಪ್ಲಸ್ ಲಾಗ್ ಎನ್ ಅಂದರೆ ಕ್ಯೂಬ್ ರೂಟ್ ಆಫ್ 45 ಅಂತ ಬರೀತಾ ಇದೀನಿ. 45 ಲಾಗ್ 8 ನಾನು ಲಾಗ್ ಬರ್ಕೊಂಡು 8 2 ಕ್ಯೂಬ್ ಅಂತ ಬರೀತಾ ಇದೀನಿ. ಈ ಕ್ಯೂಬ್ ರೂಟ್ ಆಫ್ 45 ಇದೆಯಲ್ಲ, ಆ 45 ಪವರ್ ಇಲ್ಲಿ ಕ್ಯೂಬ್ ರೂಟ್ ಅಂದರೆ ಮೇಲ್ಗಡೆ 1/3 ಇದು ಕರಣಿ ರೂಪದಲ್ಲಿರೋದನ್ನ ಇಂಡೆಕ್ಸ್ ಫಾರ್ಮ್ಯಾಟಿಗೆ ಬರೆಯೋದಾದ್ರೆ ಸೊ ಇಲ್ಲಿ ಪವರ್ 3 ಇದೆ ಅಂದರೆ ಮೇಲ್ಗಡೆ 1/3 ಅಂತ ಬರ್ಕೊಂಡ್ರೆ ಅವಾಗ ರೂಟ್ ಹಾಕೋ ಅವಶ್ಯಕತೆ ಇಲ್ಲ. ಈ 45ನ ಮತ್ತು 9 45 ಅಂತ ಬರ್ಕೋಬೋದು. ಸೊ ಹಾಗಾಗಿ ಇದನ್ನು ಲಾಗ್ ಆಫ್ 9 45 ಹೋಲ್ ಪವರ್ 1/3 ಅಂತ ಬರಿತೀನಿ. 45 ಪವರ್ 1/3ನ 9 5 ಬರ್ಕೊಂಡು ಹೋಲ್ ಪವರ್ 1/3 ಅಂತ ಬರಿಬೋದು. ಸೊ ನೋಡ್ರಿ, ಇನ್ನೊಂದು ಪ್ರಾಪರ್ಟಿ ಇದೆ ಲಾಗರಿದಮಿಕ್ ಅಲ್ಲಿ. ಲಾಗ್ ಎಮ್ ಪವರ್ ಎನ್ ನಾವು ಏನು ಬರಿತೀವಿ, ಎನ್ ಲಾಗ್ ಎಮ್ ಅಂತ ಬರ್ಕೊಂತೀವಿ. ಈ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ಈ ಪವರ್ನ ಫಸ್ಟಿಗೆ ತಗೊಂಡು ಬರಿಬೇಕು. ಇಲ್ಲಿ ಪವರ್ 3 ಇದೆ ಅಂದರೆ ಫಸ್ಟ್ 3 ಬರ್ಕೊಂಡು ಆಮೇಲೆ ಲಾಗ್ 2 ಅಷ್ಟೇ ಬರಿಬೇಕಾಗುತ್ತೆ. ಇಲ್ಲಿ ಪವರ್ 1/3 ಇದೆ ಅಂದರೆ 1/3 ಬರ್ಕೊಂಡು ಸೊ ಬ್ರಾಕೆಟ್ ಹಾಕಿ ಲಾಗ್ 9 × 5 ಇದೆ, 9 × 5 ಅಂತ ಬರಿತಾ ಇದೀನಿ. ಲಾಗ್ 9 × 5 ಇದೆ, 9 × 5 ಬರಿತಾ ಇದೀನಿ. ಸೊ ಇವಾಗ 3 log 2 ಹಾಗೆ ಬರೆಯೋಣ. 3 log 2 ಬರ್ಕೊಂಡು ಪ್ಲಸ್ ಈ 1/2 ಅಲ್ಲ ಸಾರಿ ಇದು 1/3 ಬರ್ಕೊಂಡು 1/3 ಬರ್ಕೊಂಡು ಲಾಗ್ ಇಲ್ಲಿ ನೋಡ್ರಿ ಮತ್ತೆ ಎಮ್ ಇಂಟು ಎನ್ ಈ ಫಾರ್ಮೆಟಲ್ಲಿ ಆಯ್ತು. ಲಾಗ್ ಎಮ್ ಇಂಟು ಎನ್ ಅಂದರೆ ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಅಂತ ಬರಿಬೋದಲ್ಲ. ಸೊ ಇದನ್ನು ಒಳಗಡೆ ನಾವು ಲಾಗ್ ಎಮ್ ಅಂದರೆ ಲಾಗ್ 9 ಪ್ಲಸ್ ಲಾಗ್ ಎನ್ ಅಂದರೆ ಲಾಗ್ 5 ಅಂತ ಬರಿತಾ ಇದೀನಿ. ಸೊ ಇದಿಷ್ಟು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಸೊ 3 ಬರ್ಕೊಂಡು ಲಾಗ್ 2ನ ವ್ಯಾಲ್ಯೂ ಎಕ್ಸ್ ಇರುತ್ತೆ, ಎಕ್ಸ್ ಬರಿತಾ ಇದೀನಿ. ಪ್ಲಸ್ 1/3 ಬರೆಯೋಣ. ಲಾಗ್ 9 ಮತ್ತೆ ನಾವೇನು ಬರಿಬೋದು ಅಂದರೆ ಲಾಗ್ ಆಫ್ 3² ಅಂತ ಬರಿಬೋದು. 3² ಅಂದರೆ 9 ಆಗುತ್ತೆ. ಆಮೇಲೆ ಲಾಗ್ 5 ಎಲ್ಲ ಗೊತ್ತಿದೆ, ಅಲ್ಲಿ ಝಡ್ ಇದೆ, ಝಡ್ ಬರಿತಾ ಅದನ್ನು.
ಸೊ ನೆಕ್ಸ್ಟು 3x ಹಾಗೆ ಇರಲಿ ಪ್ಲಸ್ 1/3 ಕೂಡ ಹಾಗೆ ಇರಲಿ. ಸೊ ಇದು 2 log 3 ಅಂತ ಬರಿಬೋದು ಬೈ ಯೂಸಿಂಗ್ ಸೆಕೆಂಡ್ ಪ್ರಾಪರ್ಟಿ ಏನಿದೆಯಲ್ಲ 2 ಫಸ್ಟಿಗೆ ಬರ್ಕೊಂಡು ಇದನ್ನ log 3 ಅಂತ ಬರಿಬೋದು ಪ್ಲಸ್ ಈ z ಬರಿತಾ ಇದ್ದಾನೆ. ಫೈನಲಿ ನೋಡ್ರಿ 3x ಪ್ಲಸ್ 1/3 ಅಂತ ಬರ್ಕೊಂಡು 2 ಬರ್ಕೊಂಡು log 3 ವ್ಯಾಲ್ಯೂ ಇಲ್ಲಿ y ಅಂತ ಕೊಟ್ಟಿದ್ದಾನೆ, y ಬರೆಯೋಣ. 2y ಪ್ಲಸ್ z ಆಗುತ್ತೆ, ಇದೇ ಫೈನಲ್ ಆನ್ಸರ್ ಆಗುತ್ತೆ. 3x ಪ್ಲಸ್ 1/3 ಇಂಟು 2y ಪ್ಲಸ್ z ಅಂತ ಇದೆ. 3x ಪ್ಲಸ್ 1/3 ಇಂಟು 2y ಪ್ಲಸ್ z ಅಂತ ಫೋರ್ತ್ ಆಪ್ಷನಲ್ಲಿ ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಎಸ್ಪೆಷಲಿ ಪೇಪರ್ 2ನಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಅದು ಲಾಗರಿದಮಿಕ್ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ಫೋರ್ತ್ ಆಪ್ಷನ್ ಸರಿ ಉತ್ತರ ಆಗಿರುತ್ತೆ. ಓಕೆನಾ, ನೆಕ್ಸ್ಟ್ ಕ್ವಶನ್ ಬರೋಣ. A is the set of all factors of 15, then the number of all subsets of A are ಅಂತ ಕೇಳಿದ್ದಾನೆ. A ಎಂಬುದು 15ರ ಎಲ್ಲ ಅಪವರ್ತನಗಳ ಗಣವಾಗಿದೆ. ಹಾಗಾದರೆ A ಯ ಎಲ್ಲ ಉಪಗಣಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ. ನೋಡ್ರಿ, A ಅನ್ನೋ ಗಣ ಇದೆಯಲ್ಲ, ಈ A ಗಣದಲ್ಲಿ ಬರ್ತಕ್ಕಂಥ ಗಣಾಂಶಗಳು 15ರ ಎಲ್ಲ ಅಪವರ್ತನಗಳು ಅಂತ ಕೊಟ್ಟಿದ್ದಾನೆ. 15ರ ಎಲ್ಲ ಫ್ಯಾಕ್ಟರ್ಸ್ ಏನು ಬರ್ತವಲ್ಲ ಅವು A ಗಣದಲ್ಲಿರೋ ಗಣಾಂಶಗಳಾಗಿದ್ದಾವೆ. ಸೊ ಹಾಗಾದ್ರೆ 15 ಸಂಖ್ಯೆ ಯಾವ ಸಂಖ್ಯೆಯಿಂದ ಇದು ಡಿವೈಡ್ ಆಗುತ್ತೆ? 15 ಅನ್ನೋದು ಅಂದರೆ 1ರಿಂದ ಡಿವೈಡ್ ಆಗುತ್ತೆ, 3ರಿಂದ ಡಿವೈಡ್ ಆಗುತ್ತೆ, 5ರಿಂದ ಡಿವೈಡ್ ಆಗುತ್ತೆ, ಬಿಟ್ಟರೆ 15ರಿಂದ ಡಿವೈಡ್ ಆಗುತ್ತೆ. ಸೊ ಈ 15 ಅನ್ನೋದು 1ರಿಂದ ಭಾಗ ಆಗುತ್ತೆ, 3ರಿಂದ ಆಗುತ್ತೆ, 5ರಿಂದ ಆಗುತ್ತೆ, ಅದು ಬಿಟ್ಟರೆ 15ರಿಂದ 15 ಡಿವೈಡ್ ಆಗುತ್ತೆ. ಅಂದರೆ ಈ 1, 3, 5, 15 ಅನ್ನೋವು 15ರ ಅಪವರ್ತನಗಳು ಅಂತ ಕರಿತೀವಿ, ಫ್ಯಾಕ್ಟರ್ಸ್ ಆಫ್ 15 ಅಂತ ಕರಿತೀವಿ. ಸೊ ಹಾಗಾದರೆ ಈ 1, 3, 5, 15 ಅನ್ನೋವು ಎ ಗಣದ ಗಣಾಂಶಗಳು, ಎಲಿಮೆಂಟ್ಸ್ ಆಫ್ ದ ಸೆಟ್ ಎ ಅಂತ ಕರಿತೀವಿ. ಹಾಗಾದರೆ ಈ ಎ ಗಣದ ಗಣಾಂಶಗಳನ್ನು ಯೂಸ್ ಮಾಡ್ಕೊಂಡು ಎಷ್ಟು ಉಪಗಣಗಳ ಸಂಖ್ಯೆ ಕಂಡುಹಿಡಿಬೋದು ಅಂತ ಕೇಳಿದ್ದಾನೆ. ಸೊ ನೋಡ್ರಿ, ನಾವು ಯಾವಾಗಲೂ ಉಪಗಣಗಳ ಸಂಖ್ಯೆ ಕಂಡುಹಿಡಿಬೇಕು ಅಂದರೆ ನಂಬರ್ ಆಫ್ ಸಬ್ಸೆಟ್ಸ್ ಕಂಡುಹಿಡಿಬೇಕಂದ್ರೆ ನಂಬರ್ ಆಫ್ ಸಬ್ಸೆಟ್ಸ್ನ ನಾವೇನು ಬರಿತೀವಿ ಅಂದರೆ 2n ಅಂತ ಬರಿತೀವಿ. ನಂಬರ್ ಆಫ್ ಸಬ್ಸೆಟ್ಸ್ ಅಂದರೆ ಉಪಗಣಗಳ ಸಂಖ್ಯೆ ಕಂಡುಹಿಡಿಬೇಕಂದ್ರೆ 2n ಬರಿತೀನಿ. 2n ಅಂದರೆ ನೋಡ್ರಿ, ಇಲ್ಲಿ 4 ಎಲಿಮೆಂಟ್ಸ್ ಇದಾವೆ, n = 4 ಅಂತ ಬರ್ಕೊಂಡ್ರೆ 2ರ ಘಾತ 4 ಅಂದರೆ 2ನ್ನ 4 ಸಲ ಗುಣಿಸ್ರಿ 16 ಬರುತ್ತೆ. 2ನ್ನ 4 ಸಲ ಈ ಥರ ಬರ್ಕೊಂಡು ಗುಣಿಸ್ಬೇಕು. ಮತ್ತು 2 4 8 ಅಂತ ಬರೆಯಂಗಿಲ್ಲ, 2 2 4, 4 2 8, 8 2 16 ಬರುತ್ತಲ್ಲ. ಈ ಎ ಗಣದಲ್ಲಿರೋ ಗಣಾಂಶಗಳನ್ನು ಯೂಸ್ ಮಾಡ್ಕೊಂಡು ಟೋಟಲಿ 16 ಉಪಗಣಗಳನ್ನು ರಚನೆ ಮಾಡ್ಬೋದು. 16 ಅಂತ ಇಲ್ಲಿ ಆಪ್ಷನ್ ಸೆಕೆಂಡ್ ಒನ್ನಲ್ಲಿ ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಕರಿತೀವಿ. ಕ್ಲಿಯರ್, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. The sum of the squares of 2 consecutive positive integers is 545. Then the greatest of those integers is ಅಂತ ಹೇಳಿದ್ದಾನೆ. 2 ಕ್ರಮಾನುಗತ ಧನಾತ್ಮಕ ಪೂರ್ಣಾಂಕಗಳ ವರ್ಗಗಳ ಮೊತ್ತ 545 ಆಗಿರುತ್ತದೆ. ಹಾಗಾದರೆ ಆ 2 ಪೂರ್ಣಾಂಕಗಳಲ್ಲಿ ದೊಡ್ಡದು ಅಂತ ಪ್ರಶ್ನೆ ಏನಿದೆ ಅಂದರೆ, 2 ಸಂಖ್ಯೆಗಳು ಕಂಟಿನ್ಯೂಸ್ ನಂಬರ್ಸ್ ಅಂತ, ಅವೆರಡೂ ಸಂಖ್ಯೆಗಳಿಗೆ ಸ್ಕ್ವೇರ್ ಮಾಡಿ ಕೂಡಿದಾಗ 545 ಬರುತ್ತೆ ಅಂದರೆ ಆ 2 ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದ್ದಾನೆ. ಇದಕ್ಕೆ ಸಿಂಪ್ಲೆಸ್ಟ್ ವೇ ಅಂದರೆ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಆಪ್ಷನ್ ಯೂಸ್ ಮಾಡ್ಕೊಂಡು ಕಂಡುಹಿಡಿಯೋಣ. ದೊಡ್ಡ ಸಂಖ್ಯೆ ಅಂದರೆ ದೊಡ್ಡ ಸಂಖ್ಯೆ 16 ಇದೆ ಅಂದರೆ ನೆಕ್ಸ್ಟ್ ಅವರ ಚಿಕ್ಕ ಸಂಖ್ಯೆ 15 ಬರೀಬೇಕು. ಯಾಕಂದರೆ ಕ್ರಮಾನುಗತ ಅಂತ ಕೊಟ್ಟಿದ್ದಾನೆ, ಕಾನ್ಸಿಕ್ಯೂಟಿವ್ ಕೊಟ್ಟಿದ್ದಾನೆ. ಸೊ ಹಾಗಾದ್ರೆ 14 ದೊಡ್ಡ ಸಂಖ್ಯೆ ಅಂದರೆ ಚಿಕ್ಕ ಸಂಖ್ಯೆ 15 ಬರ್ಕೊಂಡು ಇವೆರಡು ಸ್ಕ್ವೇರ್ ಮಾಡಿ ಕೊಡೋಣ. 16 ಸ್ಕ್ವೇರ್ ಅಂದರೆ 256, 15 ಸ್ಕ್ವೇರ್ ಅಂದರೆ 225. ಇವೆರಡನ್ನು ಕೂಡಿದಾಗ ಎಷ್ಟು ಬರುತ್ತೆ ಅಂದರೆ 481 ಬರುತ್ತೆ. ಸೊ ಇಲ್ಲಿ ನಮಗೆ ಕೊಟ್ಟರೆ ಮೊತ್ತ 545 ಆಗಿರೋದ್ರಿಂದ ದೊಡ್ಡ ಸಂಖ್ಯೆ 16 ಅಲ್ಲ. 16ಕ್ಕಿಂತ ಚಿಕ್ಕ ಸಂಖ್ಯೆಗಳು ಕೂಡ ದೊಡ್ಡ ಸಂಖ್ಯೆ ಆಗಿರೋಕ್ಕೆ ಚಾನ್ಸೇ ಇಲ್ಲ. ಹಾಗಾದ್ರೆ ನಮಗೆ ಉಳಿದಿರೋದು 17 ಅಲ್ಲ, ಇದೇ ಅವೆರಡೂ ಸಂಖ್ಯೆಗಳ ದೊಡ್ಡ ಸಂಖ್ಯೆ ಆಗಿರ್ಬೋದು. ಒಂದ್ಸಲ ಚೆಕ್ ಮಾಡೋಣ. ಈ 17ಕ್ಕೆ ಸ್ಕ್ವೇರ್ ಹಾಕಿ ದೊಡ್ಡ ಸಂಖ್ಯೆ 17 ಅಂದಮೇಲೆ ಚಿಕ್ಕ ಸಂಖ್ಯೆ 16 ಬರ್ಕೋಬೇಕು. ಇವೆರಡು ಕ್ರಮಾನುಗತ ಸಂಖ್ಯೆಗಳಿಗೆ ಸ್ಕ್ವೇರ್ ಹಾಕಿ ಕೂಡೋಣ. 16 ಸ್ಕ್ವೇರ್ ಅಂದರೆ 256 ಪ್ಲಸ್ 17 ಸ್ಕ್ವೇರ್ ವ್ಯಾಲ್ಯೂ ಗೊತ್ತಿದೆ 289. ಇವೆರಡನ್ನು ಕೂಡಿದಾಗ 9 + 6 15ಕ್ಕೆ 5 ಕ್ಯಾರಿ 1, 9 + 5 14ಕ್ಕೆ 4 ಕ್ಯಾರಿ 1, 3 2 5 545. ಪ್ರಶ್ನೆ ಪ್ರಕಾರ ಸರಿ ಬರ್ತಾ ಇದೆ ಅಂದರೆ ಅವೆರಡು ಸಂಖ್ಯೆಗಳು 16 1 17 1.
ಎರಡು ಕ್ರಮಾನುಗತ ಸಂಖ್ಯೆಗಳು, ಇವುಗಳ ವರ್ಗಗಳ ಮೊತ್ತ 545 ಕರೆಕ್ಟ್ ಆಗ್ತಾ ಇದೆ ಅಂದರೆ ಈ ಎರಡು ಸಂಖ್ಯೆಗಳಲ್ಲಿ ದೊಡ್ಡದು ಯಾವುದು ಅಂದರೆ 17 ಕರೆಕ್ಟ್. ಆಪ್ಷನ್ ಸೆಕೆಂಡ್ ಒನ್ ರೈಟ್ ಆನ್ಸರ್ ಅಂತ ಆಪ್ಷನ್ ಥ್ರೂ ಸಿಂಪಲ್ ಆಗಿ ಆನ್ಸರ್ ಮಾಡ್ಬೋದು. ಓಕೆನಾ, ಕ್ಲಿಯರಾ, ಅರ್ಥ ಆಯ್ತಾ? ಸರ್ ನೆಕ್ಸ್ಟ್ ಕ್ವಶನ್ ಬರೋಣ. ಇದರಲ್ಲಿ ಚೂಸ್ ಎ ನಾನ್ ಎಂಟಿ ಸೆಟ್ ಫ್ರಮ್ ದ ಫಾಲೋಯಿಂಗ್. ಕೆಳಗಿನವುಗಳಲ್ಲಿ ಖಾಲಿ ಎಲ್ಲದ ಗಣವನ್ನು ಕಂಡುಹಿಡಿಬೇಕು. ಇಲ್ಲಿ 4 ಆಪ್ಷನ್ಸ್ ಇದ್ದಾವೆ. ಯಾವ ಗಣ ಖಾಲಿ ಇರಲ್ಲ ಅಂತ ಕೇಳಿದ್ದೇನೆ. ಸೊ ಫಸ್ಟ್ ಒನ್ ನೋಡ್ರಿ, ಸೆಟ್ ಆಫ್ ಈವನ್ ಪ್ರೈಮ್ ನಂಬರ್ಸ್ ಲೆಸ್ ದೆನ್ 5. 5ಕ್ಕಿಂತ ಚಿಕ್ಕದಾದ ಅವಿಭಾಜ್ಯ ಸಂಖ್ಯೆಗಳು ಅಂತ ಕೇಳಿದ್ದಾನೆ. ಸೊ ಕನ್ನಡದಲ್ಲಿ ಹೇಳೋದಾದ್ರೆ ಇವನ್ ಪ್ರೈಮ್ ನಂಬರ್ಸ್ ಲೆಸ್ ದೆನ್ 5 ಅಂದರೆ 5ಕ್ಕಿಂತ ಚಿಕ್ಕದಾದ ಅವಿಭಾಜ್ಯ ಸಂಖ್ಯೆಗಳು ಯಾವುದು ಅಂದರೆ 5ಕ್ಕಿಂತ ಚಿಕ್ಕದಾದ ಇವನ್ ಪ್ರೈಮ್ ನಂಬರ್ಸ್ ಅಂದರೆ ಸಮ ಅವಿಭಾಜ್ಯ ಸಂಖ್ಯೆಗಳು. 5ಕ್ಕಿಂತ ಚಿಕ್ಕದಾದ ಸಮನಾದ ಅವಿಭಾಜ್ಯ ಸಂಖ್ಯೆ ಅಂದರೆ 2 ಅನ್ನೋದು ಬರುತ್ತೆ ನೋಡ್ರಿ. 5ಕ್ಕಿಂತ ಕಡಿಮೆ ಇರೋ ಸಮನಾದ ಅಂದರೆ ಸಮ ಸಂಖ್ಯೆಯಾಗಿರುವ ಅವಿಭಾಜ್ಯ ಸಂಖ್ಯೆ 2 ಬರುತ್ತೆ. ಸೊ ಇಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಖಾಲಿ ಅಲ್ಲದ ಗಣ ಅಂದರೆ ಇದು ಖಾಲಿ ಇಲ್ಲ. ಇದರಲ್ಲಿ ಎಲಿಮೆಂಟ್ ಬಂದಿದೆ ಅಂದರೆ ಆಪ್ಷನ್ ಏನೇ ಕರೆಕ್ಟ್. ಇದರಲ್ಲಿ ಖಾಲಿ ಇಲ್ಲ, ಎಲಿಮೆಂಟ್ ಬಂದಿದೆ ಅಂದರೆ ಇದೇ ನಾನ್ ಎಂಟಿ ಸೆಟ್ ಅಂತ ಕರಿತೀವಿ. ನಾನ್ ಎಂಟಿ ಸೆಟ್ ಅಂದರೆ ಇದು ಖಾಲಿ ಇಲ್ಲದ ಗಣ ಇದೆ, ಆಪ್ಷನ್ ಏನೇ ಕರೆಕ್ಟ್. ಹಾಗಾದ್ರೆ 3 ಉಳಿದೆಲ್ಲವೆಲ್ಲ ಖಾಲಿ ಗಣ ಆಗಿರ್ಬೇಕು. ಚೆಕ್ ಮಾಡಿ ನೋಡ್ರಿ. ಸೆಟ್ ಆಫ್ ಇಂಟೀಜರ್ಸ್ ವಿಚ್ ಲೈಸ್ ಬಿಟ್ವೀನ್ 3 and 4. ನಿಮಗೆ ಇಂಟೀಜರ್ಸ್ ಅಂತ ಗೊತ್ತಿದೆ, ಪೂರ್ಣಾಂಕಗಳಂದ್ರೆ -3 -2 ಆಮೇಲೆ -1 0 +1 +2 +3 ಅಂಡ್ ಸೊ ಆನ್. ಈ ಕಡೆಗೆ ಎಷ್ಟು ಬೇಕಾದ್ರೂ ಬರಿಬೋದು, ಈ ಕಡೆಗೆ ಎಷ್ಟು ಬೇಕಾದ್ರೂ ಎಕ್ಸ್ಟೆಂಡ್ ಮಾಡ್ಬೋದು. 3 4 ನಡುವೆ ಇಲ್ಲಿ 4 ಬರೀತಾ ಅಂದರೆ 3 4 ನಡುವೆ ಬರ್ತಕ್ಕಂಥ ಇಂಟೀಜರ್ ಪೂರ್ಣಾಂಕ ಯಾವುದೂ ಇಲ್ಲ, ಅದಕ್ಕೋಸ್ಕರ ಯಾವ ಬರಲ್ಲ ಅಂದರೆ ಇದು ಖಾಲಿ ಗಣ ಆಗಿರುತ್ತೆ. 3 4 ನಡುವೆ ಬರ್ತಕ್ಕಂಥ ಇಂಟೀಜರ್ ಪೂರ್ಣಾಂಕ ಯಾವುದೂ ಇಲ್ಲ, ಅದಕ್ಕೋಸ್ಕರ ಇದು ಖಾಲಿ ಗಣ ಆಗುತ್ತೆ. ಖಾಲಿ ಇಲ್ಲದ ಗಣ ಅಂದರೆ ಆಪ್ಷನ್ ಏನೇ ಕರೆಕ್ಟ್. ಇದು ಖಾಲಿ ಇಲ್ಲ, ಅದಕ್ಕೋಸ್ಕರ ರಾಂಗ್. ಖಾಲಿ ಇದೆ ಅದು. ದ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ಇನ್ ಎ ಪ್ಲೇನ್ ಹ್ಯಾವಿಂಗ್ ದ ಸಮ್ ಆಫ್ ದೇರ್ 3 angles ಲೆಸ್ ದೆನ್ 180 ಡಿಗ್ರಿ. ಅಂದರೆ ಒಂದು ಸಮತಲದಲ್ಲಿ ನಿಲ್ತಕ್ಕಂಥ ಎಲ್ಲ ತ್ರಿಭುಜಗಳ ಗಣ, ಆ ತ್ರಿಭುಜಗಳ 3 ಕೋನಗಳ ಮೊತ್ತ 180 ಡಿಗ್ರಿಗಿಂತ ಕಡಿಮೆ ಇರಬೇಕು ಅಂತೇಳಿ, ಲೆಸ್ ದೆನ್ 180 ಡಿಗ್ರಿ ಇರಬೇಕು ಅಂತ. ಸೊ ನೋಡ್ರಿ, 3 ಕೋನಗಳ ಮೊತ್ತ 180 ಡಿಗ್ರಿಗಿಂತ ಕಡಿಮೆ ಬಂದರೆ ಅವು ಯಾವ ತ್ರಿಭುಜಗಳೇ ಆಗಲ್ಲ. ಯಾಕಂದ್ರೆ ತ್ರಿಭುಜದ 3 ಕೋನಗಳ ಮೊತ್ತ 180 ಡಿಗ್ರಿಗೆ ಸಮ ಇರಬೇಕು. 180 ಡಿಗ್ರಿಗಿಂತ ಕಡಿಮೆ ಇರೋ ತ್ರಿಭುಜಗಳು ಅಂತ ಹೇಳಿದೇನೆಂದರೆ ಯಾವ ತ್ರಿಭುಜಗಳು ಆ ಪ್ಲೇನಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. 183 ಕೋನಗಳ ಮೊತ್ತ 180 ಡಿಗ್ರಿಗಿಂತ ಕಡಿಮೆ ಇರೋ ತ್ರಿಭುಜಗಳಂತೂ ಯಾವ ಇರೋಕ್ಕೆ ಸಾಧ್ಯತೆಯೇ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಯಾವ ಎಲಿಮೆಂಟ್ಸು ಕೂಡ ಈ ಗಣದಲ್ಲಿ ಬರಲ್ಲ. ಇದು ಖಾಲಿ ಗಣ, ಎಂಟಿ ಸೆಟ್ ಅಂತ ಕರಿತೀವಿ. ಅದಕ್ಕೋಸ್ಕರ ರಾಂಗ್ ಆನ್ಸರು. ದ ಸೆಟ್ ಆಫ್ ಆಡ್ ನಂಬರ್ಸ್ ದಟ್ ಲೀವ್ಸ್ ರಿಮೈಂಡರ್ 0 ವೆನ್ ಡಿವೈಡ್ ಬೈ 2 ಅಂತೇಳಿದ್ದಾನೆ. ಸೊ ನೋಡ್ರಿ, ಯಾವುದೇ ಬೆಸ ಸಂಖ್ಯೆಯಿಂದ 2ರಿಂದ ಭಾಗಿಸಿದಾಗ ಶೇಷ 0 ಬರ್ತಕ್ಕಂಥ ಬೆಸ ಸಂಖ್ಯೆಗಳು ಯಾವುವು ಅಂತ. ಸೊ ನೋಡ್ರಿ, ಫಾರ್ ಎಕ್ಸಾಂಪಲ್ 3 2ರಿಂದ ಭಾಗಿಸಿದಾಗ 2 1 2 ಶೇಷ 1 ಉಳಿಯುತ್ತೆ. ಸೊ ಅದೇ ಥರ 5 ಅನ್ನೋದು ಬೆಸ ಸಂಖ್ಯೆ, 2ರಿಂದ ಭಾಗಿಸಿದಾಗ 2 2 4 ಶೇಷ 1 ಬರುತ್ತೆ. 7 ಅನ್ನೋದು ಬೆಸ ಸಂಖ್ಯೆ, ಇದನ್ನು 2ರಿಂದ ಡಿವೈಡ್ ಮಾಡಿದಾಗ 2 3 6 ಶೇಷ 1 ಬರುತ್ತೆ. ನೋಡ್ರಿ, ಈ ಥರ ಬೆಸ ಸಂಖ್ಯೆಗಳನ್ನು 2ರಿಂದ ಭಾಗಿಸಿದಾಗ ಶೇಷ 0 ಬರೋ ಬೆಸ ಸಂಖ್ಯೆಗಳ ಗಣ ಅಂತೇಳಿದಾನೆ. ಯಾವುದೇ ಬೆಸ ಸಂಖ್ಯೆಯನ್ನು 2ರಿಂದ ಭಾಗಿಸಿದಾಗ ಶೇಷ 0 ಬರೋಕ್ಕೆ ಸಾಧ್ಯನೇ ಇಲ್ಲ, ಶೇಷ 1 ಮಾತ್ರ ಬರುತ್ತೆ. ಹಾಗಾಗಿ ಇದರಲ್ಲೂ ಆ ಥರ ಯಾವುದೇ ಬೆಸ ಸಂಖ್ಯೆಗಳು ಬರೋಲ್ಲ. ಇದು ಕೂಡ ಖಾಲಿ ಗಣ ಆಗುತ್ತೆ. ಇದು ರಾಂಗ್ ಆನ್ಸರು. ಈ 3 ಖಾಲಿ ಗಣಗಳಾದರೆ ಖಾಲಿ ಇಲ್ಲದ ಗಣ ಯಾವುದು ಅಂದರೆ ನಾನ್ ಎಂಟಿ ಸೆಟ್ ಅಂದರೆ ಆಪ್ಷನ್ ಏನೇ ಇದಕ್ಕೆ ಸರಿ ಉತ್ತರ ಆಗಿರುತ್ತೆ. ಕ್ಲಿಯರ್, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಇದಾದಮೇಲೆ A car takes 6 hours to reach the destination by traveling at a speed of 45 km per hour. Then the time taken by the car if it travels at a speed of 80 km per hour. Very simple question ನೋಡ್ರಿ. ಒಂದು ಕಾರು ಗಂಟೆಗೆ 45 km ಸ್ಪೀಡಲ್ಲಿ ಹೋದರೆ ಸೊ ಒಂದು ಡೆಸ್ಟಿನೇಷನ್ನ ರೀಚ್ ಆಗಲಿಕ್ಕೆ 6 ಗಂಟೆಗಳನ್ನು ತೆಗೆದುಕೊಳ್ಳುತ್ತದೆ ಅಂತಿದೆ. ಗಂಟೆಗೆ 45 km ಸ್ಪೀಡಲ್ಲಿ ಕಾರ್ ಹೋಗ್ತಾ ಇದೆ ಅಂದರೆ ಒಂದು ಡೆಸ್ಟಿನೇಷನ್ನ ರೀಚ್ ಆಗಲಿಕ್ಕೆ ಅಂದರೆ ನಮ್ಮ ಪ್ರಯಾಣದ ಆ ಪ್ಲೇಸನ್ನು ರೀಚ್ ಆಗಲಿಕ್ಕೆ 6 hours ಟೈಮ್ ಬೇಕು 45 km ಸ್ಪೀಡಲ್ಲಿ ಹೋದರೆ. ಒಂದು ವೇಳೆ 80 km ಸ್ಪೀಡಲ್ಲಿ ಹೋದರೆ ಎಷ್ಟು ಟೈಮ್ ಬೇಕಾಗ್ತಾಯಿತ್ತು? 45 km ಸ್ಪೀಡಲ್ಲಿ ಹೋದರೆ 6 ಗಂಟೆ ಬೇಕು. 80 km ಸ್ಪೀಡಲ್ಲಿ ಹೋದರೆ ಎಷ್ಟು ಗಂಟೆ ಬೇಕು ಅಂತ ಕೇಳಿದ್ದಾನೆ. ನೋಡ್ರಿ, 45 km ಸ್ಪೀಡಲ್ಲಿ ಹೋದರೆ 6 ಗಂಟೆ ಬೇಕು.
ಸೊ 80 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋದರೆ ಎಷ್ಟು ಗಂಟೆ ಬೇಕು ಅಂತ ಕೇಳಿದ್ದಾನೆ. 80 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋದರೆ ಎಷ್ಟು ಗಂಟೆ ಬೇಕಾಗುತ್ತೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ನೋಡಿರಿ, 80 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋದರೆ ಇದನ್ನು ಕ್ಯಾನ್ಸಲ್ ಮಾಡಿರಿ. 3 2 6, 3 15 45, 5 3 15, 5 16 80 ಕ್ಯಾನ್ಸಲ್ ಆಗುತ್ತೆ. 16 × 2 32 ಬರುತ್ತೆ. ಸಾರಿ ರಾಂಗ್ ಆಗುತ್ತೆ, ಈ ಥರ ಬೇಡ, ಈ ಮೆಥಡು ಇನ್ನೂ ಸಿಂಪಲಾಗಿ ಹೇಳ್ಕೊಟ್ಬಿಡ್ತೀನಿ ನೋಡಿರಿ. ಸೊ ಯಾವ ರೀತಿ ಮಾಡೋಣ ಅಂದರೆ, 45 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋದರೆ 6 ಗಂಟೆ ಬೇಕಂದರೆ ದೂರ ಕಂಡುಹಿಡಿಯೋಣ. 1 ಗಂಟೆ 45 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋದರೆ 6 ಗಂಟೆ ಟೈಮ್ ತಗೊಂಡಿದೆ ಅಂದರೆ 45 × 6 ಗುಣಾಕಾರ ಮಾಡೋಣ. ಸೊ 270 ಕಿಲೋಮೀಟ್ರ್ ದೂರ ಇದೆ ಅಂತ. ಅದು ನೋಡಿರಿ, 1 ಗಂಟೆಗೆ 45 ಕಿಲೋಮೀಟ್ರ್ ದೂರದಲ್ಲಿ ಹೋದರೆ, 1 ಗಂಟೆಗೆ 45 ಕಿಲೋಮೀಟ್ರ್ ವೇಗದಲ್ಲಿ ಹೋದರೆ 6 ಗಂಟೆಗೆ ಎಷ್ಟು ದೂರ ಹೋಗುತ್ತೆ ಅಂದರೆ 270 ಕಿಲೋಮೀಟ್ರ್ ಹೋಗುತ್ತೆ. 1 ಗಂಟೆ 45 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋದರೆ 6 ಅವರ್ಸ್ಗೆ 270 ಕಿಲೋಮೀಟ್ರ್ ದೂರ ಹೋಗ್ಬೋದು. ಇದೇ 270 ಕಿಲೋಮೀಟ್ರ್ ದೂರವನ್ನು ನಾವು 80 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋದರೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ಕೇಳಿರೋದ್ರಿಂದ ಈ 270ನ ನಾವು 80ರಿಂದ ಡಿವೈಡ್ ಮಾಡೋಣ. ಅವಾಗ 0 0 ಕ್ಯಾನ್ಸಲ್ ಆಗುತ್ತೆ. 8 1 8 3 24 ಕ್ಯಾನ್ಸಲ್ ಆಗಿ ಇನ್ನು ಶೇಷ 3 ಉಳಿಯುತ್ತೆ. ಭಾಜಕ 8ನ ಕೆಳಗೆ ಬರ್ಕೊಂಡ್ರೆ 3 × 3/8 ಅವರ್ಸ್ ಬೇಕಾಗುತ್ತೆ. 3 ಗಂಟೆಗಿಂತ ಸ್ವಲ್ಪ ಹೆಚ್ಚಿನ ಸಮಯ ಬೇಕಾಗುತ್ತೆ. ಗೊತ್ತಾಗಿಲ್ಲ ಅಂದರೆ 8ರಿಂದ 27 ಈ ಥರ ಕಿವಿ ಹಾಕೊಂಡು ಡಿವೈಡ್ ಮಾಡಿರಿ. 8 3 24, ಶೇಷ 3 ಉಳಿಯುತ್ತೆ. ಮೊದಲು ಭಾಗಲಬ್ಧ 3 ಬರಿಬೇಕು ಕೋಶಂಟನ, ಆಮೇಲೆ ರಿಮೈಂಡರ್ ಮೇಲೆ ಬರಿಬೇಕು. ಈ ಡಿವೈಸರ್ 8ನ ಕೆಳಗೆ ಬರಿಬೇಕು. 3 × 3/8 ಅವರ್ಸ್ ಬೇಕಾಗುತ್ತೆ. ಸೊ 80 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋದರೆ ಆ ಡೆಸ್ಟಿನೇಷನ್ ರೀಚ್ ಆಗಲಿಕ್ಕೆ 3 × 3/8 ಅವರ್ಸ್ ಬೇಕಾಗುತ್ತೆ. 3 × 3/8 ಅವರ್ಸ್ ಅಂತ ಥರ್ಡ್ ಆಪ್ಷನಲ್ಲಿ ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರ್, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ದ ಕಾಂಪೌಂಡ್ ಇಂಟ್ರೆಸ್ಟ್ ಆನ್ ₹6,000 at 5% per annum for 2 years ಕಾಂಪೌಂಡೆಡ್ ಆನ್ಯುಯಲಿ ಈಸ್ ಅಂತ ಕೇಳಿದ್ದಾನೆ. ನೋಡ್ರಿ, 6,000ದ ಮೇಲೆ ವಾರ್ಷಿಕವಾಗಿ 5% ರಂತೆ ವಾರ್ಷಿಕ ಚಕ್ರ ಬಡ್ಡಿ ದರದ ಪ್ರಕಾರ 2 ವರ್ಷಗಳಲ್ಲಿ ಸಿಗುವ ಚಕ್ರ ಬಡ್ಡಿ ಎಷ್ಟು? ಸೊ 6,000 ರೂಪಾಯಿ ಅಮೌಂಟು 5% ರಂತೆ 2 ಇಯರ್ಸ್ಗೆ ಕಾಂಪೌಂಡ್ ಇಂಟ್ರೆಸ್ಟ್ ಚಕ್ರ ಬಡ್ಡಿ ಎಷ್ಟು ಸಿಗುತ್ತೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ನೋಡ್ರಿ, ಇದನ್ನ ಸಿಂಪಲ್ ಮೆಥಡಲ್ಲಿ ಆನ್ಸರ್ ಮಾಡ್ಬೇಕಂದ್ರೆ, ಒಂದು ವೇಳೆ 100 ರೂಪಾಯಿ ಸಾಲ ತಗೊಂಡಿದ್ದೀವಿ ಅಂದರೆ 105 ರೂಪಾಯಿ ವಾಪಸ್ ಕೊಡಬೇಕು. ಯಾಕಂದರೆ ಬಡ್ಡಿ ದರ 5% ಇದೆ. ನಾವು 100 ರೂಪಾಯಿ ಸಾಲ ತಗೊಂಡಿದ್ದೀವಿ ಅಂದರೆ 105 ರೂಪಾಯಿ ವಾಪಸ್ ಕೊಡಬೇಕು. ಬಡ್ಡಿಯ ದರ 5% ಇದೆ. ಇವಾಗ ಇವೆರಡೂ ಕ್ಯಾನ್ಸಲ್ ಮಾಡಿರಿ. 5 2 10 0 ಪಕ್ಕ ಬರೆಯೋಣ. 5 2 10 5 1 5 ಅಂದರೆ ಇಲ್ಲಿ ನೋಡ್ರಿ, 2 ವರ್ಷಕ್ಕೆ ಅಂತ ಕೊಟ್ಟಿರೋದ್ರಿಂದ ಇವೆರಡಕ್ಕೂ ಸ್ಕ್ವೇರ್ ಹಾಕೋಬೇಕು. 20 ಸ್ಕ್ವೇರ್ ಅಂದರೆ 400 ಆಗುತ್ತೆ. 21 ಸ್ಕ್ವೇರ್ ಅಂದರೆ 441 ಆಗುತ್ತೆ. ಸೊ ಇಲ್ಲಿ ಕೇಳಿರೋದು ಚಕ್ರ ಬಡ್ಡಿ ಎಷ್ಟು ಅಂತ ಕೇಳಿದ್ದಾನೆ ಅಂದರೆ, ಈ 400ಕ್ಕಿಂತ ಇದು ಎಷ್ಟು ಜಾಸ್ತಿ ಇದೆ? 41 ರೂಪಾಯಿ ಜಾಸ್ತಿ ಇರೋದ್ರಿಂದ 400 ರೂಪಾಯಿ ಅಸಲಿಗೆ ಪ್ರಿನ್ಸಿಪಲ್ ಅಮೌಂಟ್ಗೆ 41 ರೂಪಾಯಿ ಚಕ್ರ ಬಡ್ಡಿ ಬರುತ್ತೆ. ಅದು 2 ಇಯರ್ಸ್ಗೆ ಅಂತ ನೋಡ್ರಿ ಬರ್ಕೊಳ್ಳೋದಿರೋದು. 5% ಇದೆ ಅಂದರೆ 100 ರೂಪಾಯಿ ಸಾಲ ತಗೊಂಡ್ರೆ 105 ರೂಪಾಯಿ ವಾಪಸ್ ಕಟ್ಟಬೇಕು ಅಂತ. ಇವಾಗ ಇದು 5ರಿಂದ ಡಿವೈಡ್ ಆಗ್ತವೆ. ಇದು 20 ಬರುತ್ತೆ, 21 ಬರುತ್ತೆ. 2 ಇಯರ್ಸ್ ಇರೋದ್ರಿಂದ ಇದಕ್ಕೂ ಸ್ಕ್ವೇರ್ ಮಾಡ್ತೀನಿ. 20 ಸ್ಕ್ವೇರ್ ಅಂದರೆ 400, 21 ಸ್ಕ್ವೇರ್ ಅಂದರೆ 441 ಆಗುತ್ತಲ್ಲ. ಈ 400ಕ್ಕಿಂತ ಇದು ಎಷ್ಟು ಜಾಸ್ತಿ ಇದೆ? 41 ರೂಪಾಯಿ ಜಾಸ್ತಿ ಇದೆಯಲ್ಲ. 400 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟಿಗೆ 41 ರೂಪಾಯಿ ಚಕ್ರ ಬಡ್ಡಿ 2 ಇಯರ್ಸ್ಗೆ ಅಂತ. 400 ರೂಪಾಯಿಗೆ 41 ರೂಪಾಯಿ ಚಕ್ರ ಬಡ್ಡಿ ಆದರೆ 6,000 ರೂಪಾಯಿಗೆ ಎಷ್ಟು ಬರುತ್ತೆ ಚಕ್ರ ಬಡ್ಡಿ ಅಂತ ಕಂಡುಹಿಡಿಬೇಕು. 6,000ಕ್ಕೆ. ಸೊ ಇಲ್ಲಿ 2 0 2 0 ಕ್ಯಾನ್ಸಲ್ ಆಗುತ್ತೆ. ಆಮೇಲೆ 4 1 4 2 ಉಳಿಯುತ್ತೆ. 4 ಇಲ್ಲಿ 20 ಕ್ಯಾನ್ಸಲ್ ಆಗುತ್ತೆ. 15 × 41 ಮಲ್ಟಿಪ್ಲೈ ಮಾಡ್ರೆ 15 1 15 ದಶಕ 1 14 61 61 615 ರೂಪಾಯಿ ಚಕ್ರ ಬಡ್ಡಿ ಆಗುತ್ತೆ. 615 ರೂಪಾಯಿ ಫಸ್ಟ್ ಆಪ್ಷನಲ್ಲಿ ಇದೆ. ಇದು ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಇದು ಒಂದು ಮೆಥಡ್. ಇನ್ನು ಸಾಕಷ್ಟು ವಿಧಾನದಲ್ಲಿ ಕಂಡುಹಿಡಿಬೋದು ಚಕ್ರ ಬಡ್ಡಿನ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲೇ ನಾನು ಹೇಳ್ಕೊಡ್ತಾನೆ. 5% ಬಡ್ಡಿ ಅಂತ ಹೇಳಿದನಲ್ಲ, 2 0 ಬಿಟ್ಬಿಟ್ಟು 60 × 5 ಮಲ್ಟಿಪ್ಲೈ ಮಾಡಿದ್ರೆ 300 ರೂಪಾಯಿ ಬಡ್ಡಿ 1 ವರ್ಷಕ್ಕೆ ಬರುತ್ತೆ. ಮತ್ತೊಂದು ವರ್ಷಕ್ಕೂ 300 ರೂಪಾಯಿ. 2 ವರ್ಷ ಹೇಳಿದನಲ್ಲ, 300 2 ಸಲ ಬರೆಯೋಣ. ಮತ್ತು ಈ ಮೊದಲೇ 300ಕ್ಕೆ ಮತ್ತೆ 5% ಮಾಡಿರಿ. 2 0 ಇಲ್ಲ ಅಂದ್ಕೊಳ್ರಿ. 3 × 5 15 ರೂಪಾಯಿ ಎಕ್ಸೆಸ್ ಆಗುತ್ತೆ ಚಕ್ರ ಬಡ್ಡಿ ಆಗಿರೋದ್ರಿಂದ. ಸೊ 300 + 300 600 + 5 ಅಂದರೆ 615 ರೂಪಾಯಿ 2 ವರ್ಷಕ್ಕೆ ಸಿಗೋ ಚಕ್ರ ಬಡ್ಡಿ. ಇಷ್ಟೇ ಮುಗಿದೋತು ನೋಡ್ರಿ. 5% ಹೇಳಿದಾನೆ ಅಂದರೆ 0 ಇಲ್ಲ ಅಂದ್ಕೊಂಡು 60 × 5 ಅಂದರೆ 300 ರೂಪಾಯಿ ಮೊದಲನೇ ವರ್ಷದ ಬಡ್ಡಿ. ಮತ್ತು 2ನೇ ವರ್ಷಕ್ಕೆ ಅದೇ 300 ಬರ್ಕೊಂಡು ಈ ಮೊದಲನೇ ವರ್ಷದ ಬಡ್ಡಿಗೆ ಮತ್ತೆ 5% ಮಾಡ್ಕೊಂಡ್ರೆ ಅದು ಚಕ್ರ ಬಡ್ಡಿ ಆಗುತ್ತೆ.
300ಕ್ಕೆ 5% ಅಂದರೆ 100ಕ್ಕೆ 5 ರೂಪಾಯಿ 300ಕ್ಕೆ 15 ರೂಪಾಯಿ ಆಗುತ್ತಲ್ಲ. ಈ ಮೂರನ್ನು ಕೂಡಿದಾಗ 2 ವರ್ಷಕ್ಕೆ ಸಿಗ್ತಕ್ಕಂಥ ಚಕ್ರ ಬಡ್ಡಿ 615 ರೂಪಾಯಿ ಬರುತ್ತಲ್ಲ. ಫಸ್ಟ್ ಆಪ್ಷನ್ ಇದಕ್ಕೆ ಸರಿ ಉತ್ತರ ಆಗುತ್ತೆ. ಈ ರೀತಿನೂ ಸಿಂಪಲಾಗಿ ಆನ್ಸರ್ ಮಾಡ್ಕೋಬೋದು ಚಕ್ರ ಬಡ್ಡಿನ. ಓಕೆನಾ, ನೆಕ್ಸ್ಟ್ ಕ್ವಶನ್ ಬರೋಣ. A farmer obtained a yielding of 2,420 bags of cotton last year. This year, due to rains, he lost 20% of his crop. Then the number of bags of cotton this year is ಅಂತ ಕೇಳಿದ್ದಾನೆ. ರೈತನು ಕಳೆದ ವರ್ಷ 2420 ಚೀಲ ಹತ್ತಿ ಇಳುವರಿ ಪಡೆದಿದ್ದ. 2420 ಚೀಲ ಹತ್ತಿ ಇಳುವರಿ ಪಡೆದಿದ್ದ. ಈ ವರ್ಷ ಮಳೆಯಿಂದಾಗಿ 20% ಬೆಳೆ ನಷ್ಟ ಆಗಿಬಿಟ್ಟಿದೆ. ಹಾಗಾದರೆ ಈ ವರ್ಷ ಹತ್ತಿ ಚೀಲಗಳ ಸಂಖ್ಯೆ ಎಷ್ಟಿತ್ತು? ಲಾಸ್ಟ್ ಇಯರು 2420 ಚೀಲ ಇತ್ತು. ಈ ಸಲ 20% ಲಾಸ್ ಆಗಿದೆ ಅಂದರೆ ಈ 2480ನ 80% ಮಾತ್ರ ಇಳುವರಿ ಬಂದಿದೆ ಅಂತ. 80% ಅಂದರೆ 80/100. 100ಕ್ಕೆ 20% ಲಾಸ್ ಆಗಿದೆ ಅಂದರೆ ಇನ್ನು 100ಕ್ಕೆ 80%ನಷ್ಟು ಮಾತ್ರ ಇಳುವರಿ ಬಂದಿದೆ ಅಂತ. ಹಾಗಾಗಿ 80/100 ಬರ್ಕೊಂಡು ಸಿಂಪ್ಲಿಫೈ ಮಾಡಿರಿ. 0 0 ಕ್ಯಾನ್ಸಲು, ಈ 0 ಕ್ಯಾನ್ಸಲು, ಒಂದು ಕೆಳಗಡೆದ ಅವಶ್ಯಕತೆ ಇಲ್ಲ. 8 2 16 6 ದಶಕ 1, 8 4 32 1 33 ದಶಕ 3, 8 2 16 + 3 19, 1936 ಚೀಲಗಳ ಇಳುವರಿ ಪಡೆದಿರ್ತಾನೆ. ಆಪ್ಷನ್ 3 ಸರಿ ಉತ್ತರ ಆಗುತ್ತೆ. ಓಕೆನಾ, ಕರೆಕ್ಟ್ ಇದೆಯಾ? ನೆಕ್ಸ್ಟ್ ಕ್ವಶನ್ ಬರೋಣ. The mean of first n even natural numbers is 61. Then n is ಅಂತ ಕೇಳಿದ್ದೀನಿ. n is ಅಂತ ನಾವು ಕಂಡುಹಿಡಿಯಬೇಕು. ಮೊದಲ n ನೈಸರ್ಗಿಕ ಸಂಖ್ಯೆಗಳ ಸರಾಸರಿ 61 ಆಗಿದೆ. ಹಾಗಾದರೆ n ನ ಬೆಲೆ ಅಂತ ಕೇಳಿದ್ದಾನೆ. ನೈಸರ್ಗಿಕ ಸಮ ಸಂಖ್ಯೆಗಳ ಸರಾಸರಿ ಅಂತ ಆಗಬೇಕು. ಸಾರಿ, ಇಲ್ಲಿ ಸಮ ಅಂತ ಬಿಟ್ಟು ಹೋಗಿದೆ. ಸೊ ಇಲ್ಲಿ ಇವನ್ ಅಂತ ಇಂಗ್ಲೀಷಲ್ಲಿ ಇದೆ. ಮೊದಲ n ನೈಸರ್ಗಿಕ ಸಮ ಸಂಖ್ಯೆಗಳ ಸರಾಸರಿ 61 ಆಗಿದೆ. ಹಾಗಾದರೆ n ನ ಬೆಲೆ ಎಷ್ಟು ಅಂತ ಕೇಳಿದ್ದಾನೆ. ನೋಡ್ರಿ, ಮೊದಲ ಎಷ್ಟೋ ಸಮಸಂಖ್ಯೆಗಳು ಬರ್ಕೊಂಡು ಅವುಗಳ ಸರಾಸರಿ ಕಂಡಿಡ್ದಾನೆ. ಅದು ಎಷ್ಟು ಬಂದಿದೆ ಅಂದರೆ 61 ಬಂದಿದೆ. ಅಂದರೆ ಹಾಗಾದ್ರೆ n ಅಂದರೆ ಎಷ್ಟು ಸಮಸಂಖ್ಯೆಗಳಿದ್ವು ಅಂತ. ಸೊ ಸ್ವಾಭಾವಿಕ ಸಮ ಸಂಖ್ಯೆಗಳು ನೋಡ್ರಿ, ಫಸ್ಟ್ ಈವನ್ ನ್ಯಾಚುರಲ್ ನಂಬರ್ಸ್ ಅಂದರೆ 2 4 6 8 10 12 ಅಂಡ್ ಸೊ ಹಿಂಗೆ ಎಷ್ಟೋವರೆಗಿನ ಸಮ ಸಂಖ್ಯೆಗಳನ್ನ ಬರ್ಕೊಂಡು ಸರಾಸರಿ ಕಂಡಿಡ್ತಾರೆ. ಸೊ ಆ ಸರಾಸರಿ ಕಂಡಿಡ್ದದ್ದು 61 ಬಂದಿದೆ ಅಂತ. 61 ಬಂದಿದೆ. ಹಾಗಾದರೆ ಎಷ್ಟು ಸಂಖ್ಯೆಗಳ ಸರಾಸರಿ n ಅಂದರೆ ಎಷ್ಟು ಸಮಸಂಖ್ಯೆಗಳ ಸರಾಸರಿ 61 ಬರುತ್ತೆ ಅಂತ ಕೇಳಿದ್ದಾನೆ. ಎಷ್ಟು ಸಮಸಂಖ್ಯೆಗಳ ಸರಾಸರಿ 61 ಬರುತ್ತೆ ಅಂತ ಕೇಳಿದ್ದಾನೆ. ಸೊ ಇಲ್ಲಿ ಆಪ್ಷನ್ನು 31 30 61 60 ಅಂತ ಕೊಟ್ಟಿದ್ದಾನೆ. 31 30 61 60 ಅಂತ ಕೊಟ್ಟಿದ್ದಾನೆ. ಸೊ ಇವಾಗ ನಾವೇನು ಮಾಡೋಣ ಅಂದರೆ ಇಲ್ಲಿ ಸಮಸಂಖ್ಯೆಗಳ ಸರಾಸರಿ 61 ಕೊಟ್ಟಿದ್ದಾನಲ್ಲ, ಈ 61ರಲ್ಲಿ 1 ಮೈನಸ್ ಮಾಡಿರಿ, ಆ ಸಮಸಂಖ್ಯೆಗಳು 60 ಇರ್ತವೆ ಅಂತ. ಜಸ್ಟ್ ಸಿಂಪಲ್ ಮೆಥಡ್. ಸೊ ಅಲ್ಲಿ 60 ಸಂಖ್ಯೆಗಳ ಸರಾಸರಿ 61 ಬರೋದ್ರಿಂದ ನಾವು ಆಪ್ಷನ್ 4th ಒನ್ ಇದಕ್ಕೆ ಸರಿ ಉತ್ತರ ಅಂತ ಕರಿತೀವಿ. ಯಾಕಂದ್ರೆ ಸೊ 60 ಸಮಸಂಖ್ಯೆಗಳಂದರೆ 2 4 6 8 10 ಅಂಡ್ ಸೊ ಅಪ್ ಟು ಎಲ್ಲಿ ತನಕ ಬರೀಬೇಕು? 120ರವರೆಗೆ ಬರೀಬೇಕು. 120ರವರೆಗೆ ಸಮಸಂಖ್ಯೆಗಳು ಬರ್ಕೊಂಡ್ರೆ, ಸೊ ನೋಡ್ರಿ 120ರವರೆಗೆ ಸಮಸಂಖ್ಯೆಗಳು ಬರ್ಕೊಂಡು ಎಣಿಸ್ತಾ ಹೋದ್ರೆ 1 2 3 4 5 6 ಎಣಿಸ್ಕೊಂತ ಹೋದ್ರೆ ಟೋಟಲ್ ಇಲ್ಲಿಗೆ 60 ಸಂಖ್ಯೆಗಳಾಗ್ತವೆ. 60 ಸಂಖ್ಯೆಗಳಾಗ್ತವೆ. ಈ 60 ಸಮಸಂಖ್ಯೆಗಳ ಸರಾಸರಿ 61 ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಸಮಸಂಖ್ಯೆಗಳ ಸರಾಸರಿ ಕಂಡುಹಿಡಿಬೇಕಂದ್ರೆ ನೋಡ್ರಿ, ಮೊದಲನೇ ಸಮಸಂಖ್ಯೆ 2 ಬರ್ಕೊಂಡು ಪ್ಲಸ್ ಕೊನೆ ಸಂಖ್ಯೆ 120 ಬರ್ಕೊಂಡು ಡಿವೈಡ್ ಬೈ 2 ಮಾಡಿದರೆ ಅಲ್ಲಿ 2 ರಿಂದ 120ರವರೆಗಿನ ಎಲ್ಲ ಸಮಸಂಖ್ಯೆಗಳ ಸರಾಸರಿ ಸಿಗುತ್ತೆ. ಇವು 122 ಆಗುತ್ತೆ. ಕೂಡಿದರೆ ಡಿವೈಡ್ ಬೈ 2 ಅಂದರೆ 122ಗೆ ಅರ್ಧ ಅಂದರೆ 61 ಬರುತ್ತೆ. 61 ಬರುತ್ತೆ. 61 ಬಂದಿರೋದ್ರಿಂದ ಸೊ ನೋಡ್ರಿ, ಸರಾಸರಿ 61 ಪ್ರಶ್ನೆಯಲ್ಲಿ ಕರೆಕ್ಟ್ ಇದೆ. ಅಂದರೆ n ನ ಬೆಲೆ ಎಷ್ಟು ಅಂದರೆ ಅಲ್ಲಿ 1 ರಿಂದ 120 ತನಕ 60 ಸಮಸಂಖ್ಯೆಗಳು ಬರೋದ್ರಿಂದ n ನ ಬೆಲೆ 60 ಅಂತ ಹೇಳ್ಬೋದು. ಈ 60 ಸಮಸಂಖ್ಯೆಗಳ ಸರಾಸರಿ 61 ಬಂದಿರುತ್ತೆ. ಹಾಗಾಗಿ ಸಿಂಪಲ್ ಅಂದರೆ ಸರಾಸರಿ 61 ಇದೆ ಅಂದರೆ ಸಮಸಂಖ್ಯೆಗಳಾಗಿರೋದ್ರಿಂದ -1 ಮಾಡ್ಕೊಂಡ್ರಿ 60 ಸಮಸಂಖ್ಯೆಗಳ ಸರಾಸರಿ 61 ಬಂದಿರೋಕ್ಕೆ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಆಪ್ಷನ್ 4th ಒನ್ ಇದಕ್ಕೆ ರೈಟ್ ಆನ್ಸರ್. ಉಳಿದವೆಲ್ಲ ರಾಂಗ್ ಅಂತ ಹೇಳ್ತೀವಿ. ಸೊ ಇವಿಷ್ಟು ನೋಡ್ರಿ, ಈ ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮ್ಸ್ಗೆ ಕೆಲವೊಂದು ಯೂಸ್ಫುಲ್ ಕ್ವಶನ್ಸ್ನ ಯಾವ ಥರ ಬಿಡಿಸೋ ಒಂದು ಐಡಿಯಾಸ್ ಹೇಳ್ಕೊಟ್ಟಿದ್ದಾನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ತಾ ಬನ್ನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಬೇರೆ ರೀತಿಯಾದ ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.